ವಾರದಿಂದ ಪೋಷಕರಲ್ಲಿ ಭಯ ಹುಟ್ಟಿಸಿರುವಂತಹದ್ದು H1N1 ಪ್ರಕರಣ ವಿಚಾರಕ್ಕೆ. ಸೊ ಏನೇ ವಿಚಾರ, ಎಲ್ಲಿ ಆರಂಭವಾಯಿತು, ಯಾರಲ್ಲಿ ಈ ಸೋಂಕು ಕಂಡು ಬರ್ತಾ ಇದೆ, ಈ ಎಲ್ಲದರ ಮಾಹಿತಿಯನ್ನ ಹೇಳ್ತೇನೆ. ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಲಕ್ಷ್ಮಿ ಬಾಗಲಕೋಟೆ. ಆರೋಗ್ಯ ಇಲಾಖೆ ಸಾಕಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಈಗ ಆಲ್ರೆಡಿ 1 ತಿಂಗಳಿಂದ ವೇಗವಾಗಿ ಮುನ್ನುಗ್ತಾ ಇದೆ. ಇದರ ಬೆನ್ನಲ್ಲೇ ಒಂದು ಕಡೆ ಹೋಟೆಲ್ಗಳ ಹಣೆ ಬರವನ್ನ ಹೊರಗೆಳಿತಾ ಇರುವಂತದ್ದು, ಇನ್ನೊಂದು ಕಡೆ ನಕಲಿ ಔಷಧಿಗಳು ಪತ್ತೆಯಾಗಿರುವಂತದ್ದು. ಇದರ ಮಧ್ಯದಲ್ಲಿ ಜನಸಾಮಾನ್ಯರಲ್ಲಿ ಒಂದು ಭಯ ಶುರುವಾಗಿರುವಂತಹದ್ದು. ಕಳೆದ 1 ವಾರದಿಂದ ಓಡ್ತಾ ಇರುವಂತಹ ವಿಚಾರ H1N1 ಎಲ್ಲೆಡೆ ಹರಡಿದೆ, ಇದರಿಂದಾಗಿ ಸ್ಕೂಲ್ಗಳನ್ನ ಮುಚ್ಚಲಾಗ್ತಾ ಇದೆ ಅಂತ ಹೇಳಿ ಹೆಚ್ಚಾಗಿ ಇದು ಪೋಷಕರಲ್ಲಿ ಭಯವನ್ನ ಹುಟ್ಟಿಸಿರುವಂತಹ ವಿಚಾರ. ಆದ್ರೆ ಯಾರು ಭಯ ಪಡುವಂತಹ ಅಗತ್ಯ ಇಲ್ಲ, ಆತಂಕ ಪಡುವಂತಹ ಅಗತ್ಯ ಇಲ್ಲ. ಯಾಕೆ ಅಂತಂದ್ರೆ ಕಳೆದ 1 ವಾರದಿಂದ ಏನು H1N1 ಅನ್ನುವಂಥದ್ದು ಪ್ರಕರಣ ಹುಟ್ಟಿತ್ತು, ಅದರ ಆಡಳಿತ ಮಂಡಳಿಯವರೇ ನಮ್ಮ ಅಶ್ವವೇಗ ಸುದ್ದಿ ವಾಹಿನಿಗೆ ಇದರ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸಿದ್ದಾರೆ. ಜೊತೆಗೆ H1N1 ಅಂತಂದ್ರೆ ಏನು ಅಂತ, ಇದನ್ನ ಹಂದಿ ಜ್ವರ ಅಂತ ಸಹ ಕರೀತಾರೆ. ಇದು ಯಾವ ರೀತಿಯಾಗಿ ಹರಡುತ್ತೆ, ಹೇಗೆ ನಮ್ಮಲ್ಲಿ ಕಂಡು ಬರುತ್ತೆ ಅಂತ ನಾವು ಗಮನಿಸ್ತಾ ಹೋದಾಗ, ಇದರ ಲಕ್ಷಣಗಳನ್ನ ನೋಡ್ತಾ ಹೋದಾಗ ಮೊದಲನೇದಾಗಿ ಕೆಮ್ಮು, ಜ್ವರ, ಶೀತ ಬರುವಂತಹದ್ದು, ಸುಸ್ತಾಗುವಂತಹದ್ದು, ಊಟ ಸೇರದೇ ಇರುವಂತಹದ್ದು, ಅತಿಯಾಗಿ ಸುಸ್ತಾಗುತ್ತೆ ಅಂದ್ರೆ ಬಾಡಿ ಸಂಪೂರ್ಣವಾಗಿ ಆಕ್ಟಿವ್ ಆಗಿ ಇಲ್ಲದೆ ಇರುವಂತಹದ್ದು, ಈ ಎಲ್ಲವೂ ಸಹ ಈ ಒಂದು ಸೋಂಕಿನ ಲಕ್ಷಣಗಳಾಗಿರುತ್ತೆ. ಇದನ್ನ ಹೇಗೆ ನಾವು ಕ್ಯೂರ್ ಮಾಡ್ಕೋಬೇಕು, ಇದು ಹೆಂಗ್ ಹರಡುತ್ತೆ ಅನ್ನುವಂಥದ್ದು, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ಲಕ್ಷಣ ಇದರದಿರುತ್ತೆ. ಸೊ ಹಾಗಾದ್ರೆ ನಾವು ಹೇಗೆ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು, ಅದು ಹರಡದಂತೆ ಹೇಗೆ ನೋಡ್ಕೊಳ್ಬೇಕು ಅನ್ನುವಂಥದ್ದು. ಹೆಚ್ಚಾಗಿ ನಾವು ಅವರ ಜೊತೆಗೆ ಅಂದ್ರೆ ಉಸಿರಾಟವು ತಾಗದಂತೆ ನೋಡ್ಕೊಳ್ಬೇಕಾಗತ್ತೆ. ಅವರ ಉಸಿರು ನಮಗೆ ತಾಗದಾಗ ಇದು ಹೆಚ್ಚಾಗಿ ಹರಡುವಂತ ಸಾಧ್ಯತೆ ಇರುತ್ತೆ. ಉಸಿರು ತಾಗದಂತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಅವ್ರು ಬಳಕೆ ಮಾಡಿರುವಂತಹ ಖರ್ಚಿಪ್ಗಳನ್ನಾಗಿರ್ಲಿ, ವಸ್ತುಗಳನ್ನಾಗ್ಲಿ ಸ್ವಲ್ಪ ಬಳಕೆ ಮಾಡೋದನ್ನ ಕಡಿಮೆ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಒಂದ್ ರೀತಿಯಲ್ಲಿ ಇದು ವೈರಲ್ ಫೀವರ್ ಏನಿದೆ ಆ ರೀತಿಯಲ್ಲಿ ಹರಡುವಂತಹ ಸೋಂಕು. ಸೊ ಹಾಗಾಗಿ 1 ವಾರದ ಹಿಂದೆ ಒಂದು ಬೆಂಗಳೂರಿನ ಒಂದು ಶಾಲೆಯಲ್ಲಿ ಇದು ಹರಡಿದೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಶಾಲೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಅಂತ ಹೇಳಿ ಒಂದಷ್ಟು ಮಾಧ್ಯಮಗಳಲ್ಲಿ ಸಹ ಈ ವಿಚಾರ ಹರಡಿರುತ್ತೆ. ಇದರ ಈ ಬೆನ್ನಲ್ಲೇ ಪೋಷಕರು ಭಯ ಪಟ್ಟಿದ್ರಿ. ಭಯ ಪಡುವಂತ ಆತಂಕ ಇಲ್ಲ. ಯಾಕೆ ಅಂತಂದ್ರೆ ಏನು ಕ್ಲಾರೆನ್ಸ್ ಅನ್ನುವಂತಹ ಹೈಸ್ಕೂಲ್ ನಲ್ಲಿ ಬಂದಿರುವಂತಹ ವರದಿ ಜೊತೆಗೆ ವಿಚಾರ ಇದು. ಆ ಶಾಲೆಯಲ್ಲಿ ಆಗಸ್ಟ್ 13ರಂದು ಸಾಕಷ್ಟು ಜನರಿಗೆ ಹುಷಾರು ತಪ್ಪುತ್ತೆ, ಫೀವರ್ ಬರುತ್ತೆ, ಶೀತ ಬರುತ್ತೆ. ಅದರಲ್ಲೂ ಸ್ಪೆಷಲ್ ಆಗಿ ಮಕ್ಕಳಲ್ಲಿ ಈ ಒಂದು ವೈರಲ್ ಫೀವರ್ ಕಾಣಿಸುತ್ತೆ. ಅಲ್ಲಿ ವೈರಲ್ ಫೀವರ್ ಕಂಡ ತಕ್ಷಣ ಅಲ್ಲಿರುವಂತ ಆಡಳಿತ ಮಂಡಳಿ ಇದನ್ನ ಗಮನಿಸಿ ಮಕ್ಕಳಿಗೆ ಟೆಸ್ಟ್ ಅನ್ನ ಮಾಡಿಸ್ಬೇಕು ಅಂತ ಪೋಷಕರಿಗೆ ಹೇಳ್ತಾರೆ. ಹೇಳಿದಾಗ ಅದರಲ್ಲೂ 500 ಜನ ಮಕ್ಕಳಿಗೆ ವೈರಲ್ ಫೀವರ್ ಕಂಡು ಅವರು ರಜೆಯನ್ನ ಹಾಕ್ತಾರೆ. ಆಗ ಆಡಳಿತ ಮಂಡಳಿ ಮಕ್ಕಳಿಗೆ ಒಂದು ರೀತಿಯಲ್ಲಿ ಮಾಹಿತಿಯನ್ನ, ಜೊತೆಗೆ ಪೋಷಕರಿಗೆ ಮಾಹಿತಿಯನ್ನ ಕಳಿಸ್ತಾರೆ. ಆಗ ಬಂದಿರುವಂತಹದ್ದು ಇದು ವೈರಲ್ ಫೀವರ್ ಅಂತ. ಅಲ್ಲಿರುವಂತಹ ಸಿಬ್ಬಂದಿ ವರ್ಗಗಳಿಗೆ ಟೆಸ್ಟ್ ಮಾಡಿಸಿದಾಗ 2 ಸಿಬ್ಬಂದಿಗಳಿಗೆ ಈ ಒಂದು H1N1 ಕಾಣಿಸಿರುವಂತಹದ್ದು ಬೆಳಕಿಗೆ ಬರುತ್ತೆ. ಸೊ ಅದಾದ ಬಳಿಕ ಏನು 11ನೇ ತಾರೀಕು ಇದು ಬೆಳಕಿಗೆ ಬರುತ್ತೆ. ಅದಾದ ಬಳಿಕ 13ನೇ ತಾರೀಕು ಅವರು ರಜೆಯನ್ನ ಘೋಷಣೆ ಮಾಡ್ತಾರೆ. ಅಲ್ಲಿರುವಂತಹ ಶಾಲಾ ಮಕ್ಕಳಿಗೆ, ಸಿಬ್ಬಂದಿಗಳಿಗೆ ಆಗಿರ್ಬೋದು, ಆಡಳಿತ ಮಂಡಳಿಗಳಿಗೆ ರಜೆಯನ್ನ ಘೋಷಣೆ ಮಾಡ್ತಾರೆ. ಆ ರಜೆಯ ಬಳಿಕ ಏನು 2 ಶಿಕ್ಷಕರಿಗೆ ಮಾತ್ರ ಈ ಒಂದು ಫೀವರ್, ಈ ಒಂದು H1N1 ಸೋಂಕು ಕಂಡು ಬರುತ್ತೆ. ಅವರಿಗೆ ರೆಸ್ಟ್ ಮಾಡೋದಕ್ಕೂ ಸಹ ಹೇಳ್ತಾರೆ. ವೈರಲ್ ಫೀವರ್ ಕಂಡು ಬಂದಿರುವಂತಹ ಮಕ್ಕಳಿಗೆ ರೆಸ್ಟ್ ಮಾಡುವುದಕ್ಕೆ ಇಲ್ಲಿಯವರೆಗೂ ಟೈಮ್ ಅನ್ನ ಕೊಟ್ಟು ಕಳೆದ 3 ದಿನದ ಹಿಂದೆ ಶಾಲೆಯನ್ನ ಆರಂಭ ಮಾಡ್ತಾರೆ. ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಏನು ಕ್ಲಾಸಿಗೆ ಬರೋದು ಬೇಡ ಅಂತ ಹೇಳಿ ಪ್ರೌಢ ಶಿಕ್ಷಣದಲ್ಲಿ ಏನಿರ್ತಾರಲ್ಲ ಮಕ್ಕಳು, ಆ ಮಕ್ಕಳಿಗೆ ಮಾತ್ರ ಅಲೌ ಮಾಡ್ತಾರೆ. ಇವತ್ತಿನಿಂದ ಆ ಶಾಲೆಗೆ ಸಂಬಂಧಪಟ್ಟಂತ ಎಲ್ಲಾ ಮಕ್ಕಳು ಸಹ ಶಾಲೆಗೆ ಬರಬೇಕು ಅಂತ ಹೇಳಿ ಇವತ್ತಿನಿಂದ ಶಾಲೆಯನ್ನ ಯಥಾವತ್ತಾಗಿ ಸ್ಟಾರ್ಟ್ ಮಾಡಿರುವಂತಹದ್ದು. ಸಾಕಷ್ಟು ಜನರಲ್ಲಿ ಇದ್ದಂತ ಭಯ, ಕ್ಲಾರೆನ್ಸ್ ಹೈಸ್ಕೂಲ್ ಏನಿದೆ ಆ ಶಾಲೆಯಲ್ಲಿರುವಂತ 500 ಜನ ಮಕ್ಕಳಿಗೆ H1N1 ಬಂದಿದೆ ಅನ್ನುವಂತಹದ್ದು ಖಂಡಿತವಾಗಿಯೂ ಇಲ್ಲ. ಯಾಕೆ ಅಂತಂದ್ರೆ ಆಡಳಿತ ಮಂಡಳಿಯವರು ಹೇಳಿರುವ ಮಾಹಿತಿ ಪ್ರಕಾರವಾಗಿ 500 ಜನ ಮಕ್ಕಳಿಗೆ ಬಂದಿರುವಂತಹದ್ದು ವೈರಲ್ ಫೀವರ್. 2 ಸಿಬ್ಬಂದಿಗಳಿಗೆ ಮಾತ್ರ ಬಂದಿರುವಂತಹದ್ದು H1N1 ಅನ್ನುವಂತಹದ್ದು. ಅದರಲ್ಲೂ ಒಬ್ಬರಿಗೆ ಕ್ಯೂರ್ ಆಗಿದೆ, ಅವರು ಆರಾಮಾಗಿ ಈಗ ಶಾಲೆಗೆ ಹಾಜರಾಗಿದ್ದಾರೆ. ಇನ್ನೊಬ್ರು ಏನು ರಜೆಯಲ್ಲಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ 500 ಜನ ಮಕ್ಕಳಲ್ಲಿ 300 ಜನರು ಈಗ ವೈರಲ್ ಫೀವರ್ ಇಂದ ಆರಾಮಾಗಿ ಶಾಲೆಗೆ ಬರ್ತಾ ಇದ್ದಾರೆ. 200 ಮಕ್ಕಳು ಸದ್ಯಕ್ಕೆ ರಜೆಯಲ್ಲಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಆ ಶಾಲೆಯ ಆಡಳಿತ ಮಂಡಳಿ ತಿಳಿಸಿರುವಂತಹದ್ದು. ಸಾಕಷ್ಟು ಜನರಲ್ಲಿ ಭಯ ಇತ್ತು. ಇದು ತುಂಬಾ ಜನ ಮಕ್ಕಳಿಗೆ ಹಿಂಗಾಗಿರೋದ್ರಿಂದ ಹೈಸ್ಕೂಲನ್ನೇ ಮುಚ್ಚಿಬಿಟ್ಟಿದ್ದಾರೆ,
ಬರ್ತಾ ಇಲ್ಲ ಅನ್ನುವಂಥದ್ದು ಖಂಡಿತವಾಗಿಯೂ ಇಲ್ಲ. ಯಥಾವತ್ತಾಗಿ ಇಂದಿನಿಂದ ಮತ್ತೆ ಶಾಲೆ ಆರಂಭವಾಗಿದೆ. ಅದರ ಜೊತೆಗೆ ಅಲ್ಲಿರುವಂತ ಆಡಳಿತ ಮಂಡಳಿ ಸಹ, ಅಂದ್ರೆ ಈ ಒಂದು ಶಾಲೆಗೆ ಮಾತ್ರ ಅಲ್ಲ, ಸಾಕಷ್ಟು ಬೆಂಗಳೂರಿನಲ್ಲಿರ್ಬೋದು, ರಾಜ್ಯದಲ್ಲಿರುವಂತಹ ಶಾಲೆ ಆಡಳಿತ ಮಂಡಳಿ ಸಹ ಈ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ. ಸೊ ನೀವು ಮಾಡಬೇಕಾಗಿರುವಂತದ್ದು ಅಂದ್ರೆ, ಈಗ ಆಲ್ರೆಡಿ ಎಲ್ಲಿ H1N1 ಜೊತೆಗೆ ವೈರಲ್ ಫೀವರ್ ಹೆಚ್ಚಾಗಿ ಕಂಡು ಬರ್ತಾ ಇದೆ, ಆ ಶಾಲೆಗಳಲ್ಲಿ ಮಾಡ್ತಾ ಇರುವಂತದ್ದು ಶಾಲೆಯನ್ನ ಸಂಪೂರ್ಣವಾಗಿ ಕ್ಲೀನ್ ಇಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಶಾಲೆಯ ಸುತ್ತಮುತ್ತಲು ನಾವು ಸ್ಯಾನಿಟರಿನ ಸಿಂಪಡಣೆ ಮಾಡುವುದಕ್ಕೆ ಮುಂದಾಗ್ತಾ ಇದೆ. ಅದರಲ್ಲೂ ಸಹ ಸಂಜೆ ಹೊತ್ತಾದ್ರೆ ಸಾಕು, ಇಲ್ಲಿ ಫುಡ್ ಸ್ಟ್ರೀಟ್ ಆರಂಭವಾಗುತ್ತೆ. ಅದರಿಂದ ಸೊಳ್ಳೆಗಳಾಗಿರ್ಬೋದು ಅಥವಾ ಇನ್ನೇನು ಬಂದು ಕೂತ್ಕೊಳ್ಳೋದು, ಎಲ್ಲ ಕಸವನ್ನ ಎಲ್ಲ ಬಿಸಾಕ್ ಹೋಗುವಂಥದ್ದಾಗಿರ್ಬೋದು, ಈ ಎಲ್ಲ ಏನೆಲ್ಲ ಕೆಲಸಗಳಾಗ್ತವೆ ಈ ಎಲ್ಲದಕ್ಕೂ ನಿರ್ಬಂಧನೆ ಹೇರಿ ಸಂಪೂರ್ಣವಾಗಿ ಶಾಲೆಯ ಸುತ್ತಮುತ್ತಲು ಸಹ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುವುದಕ್ಕೆ ಆಡಳಿತ ಮಂಡಳಿ ಮುಂದಾಗಿದೆ. ಈ ಒಂದು ಕೆಲಸವನ್ನ ಕ್ಲಾರೆನ್ಸ್ ಶಾಲೆಯ ಆಡಳಿತ ಮಂಡಳಿ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಏನ್ ಕೆಲಸ ಮಾಡ್ತು ಅನ್ನುವಂಥದ್ದನ್ನ ಗಮನಿಸ್ತಾ ಹೋದಾಗ, ಈ ವಿಚಾರ ಬೆಳಕಿಗೆ ಬಂದ ಬಳಿಕ ಒಂದು ತಂಡವನ್ನ ರಚನೆ ಮಾಡ್ತಾರೆ. ಅಲ್ಲಿರುವಂತಹ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಏನಾಗಿದೆ, ಯಾವ ರೀತಿಯಾಗಿ ಮಾಹಿತಿಯನ್ನ ಎಲ್ಲವನ್ನ ಕಲೆಕ್ಟ್ ಮಾಡ್ತಾರೆ. ಮಾಹಿತಿಯಲ್ಲೂ ಸಹ ಇದು 500 ಜನ ಮಕ್ಕಳಿಗೆ ಬಂದಿರುವಂತದ್ದಲ್ಲ ಅನ್ನುವಂಥ ಕ್ಲಾರಿಫಿಕೇಶನ್ ಸಹ ಈಗ ಆಲ್ರೆಡಿ ಆರೋಗ್ಯ ಇಲಾಖೆಯು ಸಹ ನೀಡಿರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿ ತಂದೆ ತಾಯಿಗಳಾಗಿರ್ಬೋದು, ಜೊತೆಗೆ ಪೋಷಕರಾಗಿರುವಂತದ್ದು ಭಯ ಪಡುವ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾಗಿರುವಂತದ್ದು, ನಿಮ್ಮ ಮಕ್ಕಳಿಗೆ ವೈರಲ್ ಫೀವರ್ ಏನಾದರೂ ಬಂದ್ರೆ ನೀವು ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ. ಹಾಗೆ ಈ ಶಾಲೆಯ ಆಡಳಿತ ಮಂಡಳಿ ಮಾಡಿರುವಂತದ್ದು ಒಂದು ಮೆಸೇಜ್ ಅನ್ನ ಎಲ್ಲ ಪೋಷಕರಿಗೂ ಸಹ, ಎಲ್ಲ ಗ್ರೂಪ್ಗಳಿಗಾಗಿರ್ಬೋದು, ಎಲ್ಲ ತಂದೆ ತಾಯಿಗಳಿಗೂ ಕಳಿಸಿರುವಂತದ್ದು. ನಿಮ್ಮ ಮಕ್ಕಳಲ್ಲಿ ಏನಾದ್ರೂ ಶೀತ ಆಗಿರ್ಬೋದು, ಜ್ವರ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಸುಸ್ತಾಗ್ತಾ ಇರ್ಬೋದು, ಈ ಎಲ್ಲಾ ಲಕ್ಷಣಗಳು ಕಂಡು ಬಂದ್ರೆ ಖಂಡಿತವಾಗಿಯೂ ನೀವು ಮಕ್ಕಳಿಗೆ ಹಾಸ್ಪಿಟಲ್ ತೋರಿಸ್ಬೇಕಾಗತ್ತೆ. ಜೊತೆಗೆ ಈ ಎಲ್ಲ ಟೆಸ್ಟ್ಗಳನ್ನು, ಇದಕ್ಕೆ ಸಂಬಂಧಪಟ್ಟಂತ ಟೆಸ್ಟ್ ಅನ್ನ ಮಾಡಿಸಿ ನಂತರ ಕ್ಲಾರಿಫಿಕೇಶನ್ ತಗೊಂಡು ಮಕ್ಕಳನ್ನ ನೀವು ಶಾಲೆ ಕಳಿಸ್ಬೇಕು ಅನ್ನುವಂಥದ್ದನ್ನ ಈಗ ಆಲ್ರೆಡಿ ತಿಳಿಸಿರುವಂತದ್ದು. ಇದರ ಬೆನ್ನಲ್ಲೇ ಈಗ 200 ಜನ ಮಕ್ಕಳಿಗೆ ಏನು ಈ ಒಂದು ವೈರಲ್ ಫೀವರ್ ಬಂದಿದೆ, ಈ ಮಕ್ಕಳಿಗೂ ಸಹ ಸಮಸ್ಯೆಗಳಾಗಬಾರ್ದು, ಅಂದ್ರೆ ಕ್ಲಾಸಸ್ಗಳು ನಡೀತಾ ಇರುತ್ತೆ, ಮಕ್ಕಳಿಗೆ ಬರಕ್ ಆಗ್ತಾ ಇಲ್ಲ ಅನ್ನುವಂತ ಬೇಸರ ಬೇಡ ಅಂತ ಹೇಳಿ ಆ ಮಕ್ಕಳಿಗೆ ಒಂದು ಆನ್ಲೈನ್ ಕ್ಲಾಸ್ ಅನ್ನ ಸಹ ಮಾಡ್ಲಾಗ್ತಾ ಇದೆ. ಸೊ ತಾವು ಸಹ, ಅಂದ್ರೆ ಬೇರೆ ಬೇರೆ ಶಾಲೆ ಸಿಬ್ಬಂದಿಗಳು ಸಹ ಇದನ್ನ ಗಮನಿಸಿ ಎಚ್ಚೆತ್ಕೊಂಡಿರುವಂತಹದ್ದು. ಅಂದ್ರೆ ಸಿಲೆಬಸ್ ಇಂದ ಮಕ್ಕಳು ಹಿಂದುಳಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಅಂತ ಹೇಳಿ ಸ್ಪೆಷಲ್ ಕ್ಲಾಸಸ್ ಗಳನ್ನ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಈ ಒಂದು ಕೆಲಸವನ್ನ ಮಾಡೋದಕ್ಕೆ ಈಗ ಅಲ್ಲಿರುವಂತಹ ಶಿಕ್ಷಣ ಅಂದ್ರೆ ಆಡಳಿತ ಮಂಡಳಿ ನಡೆಸ್ತಾ ಇರುವಂತದ್ದು. ಸೊ ಇದೇ ರೀತಿಯಾಗಿ ಬೆಂಗಳೂರಿನ ಎಲ್ಲಾ ಶಾಲಾ ಕಾಲೇಜ್ಗಳಾಗಿರ್ಬೋದು ಎಲ್ರಿಗೂ ತಿಳಿಸುವಂತ ಮಾಹಿತಿ, ಮಕ್ಕಳಲ್ಲಿ ಏನಾದ್ರೂ ಈ ರೀತಿಯಾಗಿ ಕಂಡು ಬಂದಲ್ಲಿ ಖಂಡಿತವಾಗಿಯೂ ನೀವು ಗಮನಿಸಿ ಇದಕ್ಕೆ ಸ್ಪೆಸಿಫಿಕ್ ಆಗಿ ಸ್ಪೆಷಲ್ ಟ್ರೀಟ್ಮೆಂಟ್ ಅಂದ್ರೆ ಅವರಿಗೆ ಅಂತ ಹೇಳಿ ಗಮನ ವಹಿಸಬೇಕು ಅನ್ನುವಂಥದ್ದನ್ನ ಸಹ ಈಗ ಆರೋಗ್ಯ ಇಲಾಖೆಯು ಸಹ ಅಲ್ಲಿ ಸಂದೇಶವನ್ನ ಕಳಿಸಿರುವಂತದ್ದು. ಒಟ್ಟಾರೆಯಾಗಿ ಭಯ ಪಡುವುದು ಅವಶ್ಯಕತೆ ಇಲ್ಲ. ಮಕ್ಕಳಿಗೂ ಸಹ ನೀವು ಇದ್ರ ಬಗ್ಗೆ ತಿಳಿಸ್ಬೇಕಾಗತ್ತೆ, ಮೆಸೇಜ್ ಅನ್ನ ಕೊಡ್ಬೇಕಾಗತ್ತೆ. H1N1 ಅನ್ನುವಂಥದ್ದು ತುಂಬಾ ಭಯ ಪಡುವಂಥದ್ದೇನಲ್ಲ, ಇದು ಒಂದು ಸಾಮಾನ್ಯ ಸೋಂಕು. ಸೊ ಈ ಹರಡುವಂತ ಸಾಧ್ಯತೆ ಇರುತ್ತೆ. ಈ ಸೋಂಕಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ, ಇದರ ಲಕ್ಷಣಗಳೇನಿರ್ತವೆ ಅನ್ನುವಂಥದ್ದನ್ನು ನಾನು ಆರಂಭದಲ್ಲೇ ಹೇಳಿದ್ದೇನೆ. ಸೊ ಆ ಲಕ್ಷಣಗಳು ಕಂಡು ಬಂದಲ್ಲಿ ಖಂಡಿತವಾಗಿಯೂ ಟೆಸ್ಟ್ ಮಾಡಿಸೋದು ಉತ್ತಮ ಅನ್ನುವಂತಹದ್ದು ಆಡಳಿತ ಮಂಡಳಿ ಹೇಳಿರುವಂಥದ್ದು, ಜೊತೆಗೆ ಆರೋಗ್ಯ ಇಲಾಖೆಯು ಸಹ ಹೇಳಿರುವಂತಹ ಮಾಹಿತಿ. ನೀವು ಸಹ ನಿಮ್ಗೆ ಭಯ ಇದ್ದಲ್ಲಿ, ಮಕ್ಕಳಲ್ಲಿ ಈ ರೀತಿಯಾಗಿ ಕಂಡು ಬಂದಿದ್ರೆ ಈ ಒಂದು ಕೆಲಸವನ್ನ ಖಂಡಿತವಾಗಿ ಮಾಡಬಹುದು ಅನ್ನುವಂಥದ್ದು. ಇದೇ ರೀತಿಯಾಗಿ ಇನ್ನಷ್ಟು ಸುದ್ದಿಗಳಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಊಟದಲ್ಲಿ.